ಅನು ಪತಂತಿ, ಅನುಧಾವಯಂತಿ, ಅನುಚರಂತಿ, ಅನುಶೃಣ್ವಂತಿ ಅಂತ ಮೊದಲಾದ ಕೆಲವು ಪ್ರಯೋಗಗಳ ಬಗ್ಗೆ ಈಗ ನಾವು ನೋಡೋಣ. ಇವೆಲ್ಲ ಐತರೇಯ ಉಪನಿಷತ್ನಲ್ಲಿ ಕಂಡು ಬರ್ತವೆ. ಐತರೇಯ ಉಪನಿಷತ್ತಿನ ಆರಂಭದಲ್ಲಿಯೇ ಅಧಿದೈವ ಅಧ್ಯಾತ್ಮಗಳಲ್ಲಿ ಭಗವಂತನ ಉಕ್ತ, ಅರ್ಕ, ಅನ್ನ ರೂಪಗಳು ಅನ್ನು ವರ್ಣನೆ ಮಾಡುವ ಪ್ರಸಂಗದಲ್ಲಿ ಅಂತರಿಕ್ಷಮೇವ ಉಕ್ತಂ, ಅಂತರಿಕ್ಷಂ ವಾ ಅನುಪತಂತಿ, ಅಂತರಿಕ್ಷಂ ಅನುಧಾವಯಂತಿ ಅಂತ ಹೀಗೊಂದು ಪ್ರಯೋಗ ಕಂಡು ಬರ್ತದೆ. ಅದರ ಅರ್ಥ ಈ ಮುಂದಿನಂತೆ ಆಗ್ತದೆ. ಭಗವಂತನ ಮುಕ್ತ ಅನ್ನುವ ರೂಪ ಅಂತರಿಕ್ಷ ನಾಮಕವಾಗಿದೆ. ಅದು ಅಂತರಿಕ್ಷದಲ್ಲಿ ಇರುವುದರಿಂದಲೇ ಅಲ್ಲಿ ಹಕ್ಕಿಗಳು ಹಾರ್ತವೆ. ಅಂತರಿಕ್ಷಂ ಅನುಪತಂತಿ ಅಂದ್ರೆ ಅಂತರಿಕ್ಷವನ್ನು ಅನುಸರಿಸಿ ಹಾರ್ತವೆ ಅಂತ ಈಗ ಅರ್ಥ ಅಲ್ಲ. ಅಂತರಿಕ್ಷವೂ ಹಾರ್ತಾ ಇದೆ, ಅದರ ಜೊತೆಗೆ ಹಕ್ಕಿಗಳು ಹಾರ್ತಾ ಇವೆ ಅಂತ ಹೀಗೆಲ್ಲೂ ಕೂಡ ಅರ್ಥ ಆಗೋದಿಲ್ಲ. ಈಗ ಅನುಸರತಿ ಅನುಗಚ್ಚತಿ ಅಂದ್ರೆ ಅನುಸರಿಸಿ ಹೋಗ್ತಾನೆ ಅಂತ ಅರ್ಥ. ಅವನು ಒಬ್ಬ ಮುಂದೆ ಹೋಗ್ತಾ ಇದ್ರೆ ಅವನನ್ನ ಹಿಂಬಾಲಿಸಿ ಇನ್ನೊಬ್ಬ ಹಿಂದೆ ಹೋಗ್ತಾನೆ, ಇಬ್ರು ಹೋಗ್ತಾ ಇರ್ತಾರೆ. ಇದಕ್ಕೆ ಅನುಸರಿಸುವುದು ಅಂತ ಹೀಗೆಲ್ಲ ಅರ್ಥ ನಮಗೆ ಕಂಡು ಬರ್ತದೆ. ಆದ್ರೆ ಇಲ್ಲಿ ಅಂತರಿಕ್ಷಂ ಅನುಪತತಿ ಅಂದ್ರೆ ಅಂತರಿಕ್ಷ ಇರುವುದರಿಂದ, ಅಂತರಿಕ್ಷ ಅನುಕೂಲ ಮಾಡಿಕೊಟ್ಟಿರುವುದರಿಂದ, ಅಥವಾ ಅಂತರಿಕ್ಷದ ಅಲ್ಲಿರುವಂತಹ ಭಗವಂತನ ಅನುಗ್ರಹದಿಂದ ಅಲ್ಲಿ ಹಕ್ಕಿಗಳು ಹಾರ್ತವೆ ಅಂತ ಅರ್ಥ. ಅಂತರಿಕ್ಷ ಅನುಧಾವಯಂತಿ ಅಂದರೆ ಜನರು ಕುದುರೆ ಮೊದಲಾದವುಗಳನ್ನು ವೇಗವಾಗಿ ಓಡಿಸ್ತಾರೆ. ಅಲ್ಲಿ ಆ ಉಕ್ತ ಎಂಬ ರೂಪ, ಭಗವಂತನ ರೂಪ ಅಲ್ಲಿರುವುದೇ ಅದಕ್ಕೆ ಕಾರಣ ಅಂತ ಇದು ಐತರೇಯ ಉಪನಿಷತ್ನಲ್ಲಿ ಒಂದು ಕಡೆ ಇರುವಂತಹ ಪ್ರಯೋಗ. ಮತ್ತೊಂದು ಕಡೆ ಇದೇ ಥರದ ಪ್ರಯೋಗ ಕಂಡು ಬರ್ತದೆ. ಅದೇ ಐತರೇಯ ಉಪನಿಷತ್ತಿನ ಪ್ರಾಣದಿಂದ ಸೃಷ್ಟಿ, ಚಕ್ಷುಸ್ಸಿನಿಂದ ಸೃಷ್ಟಿ, ಶ್ರೋತ್ರದಿಂದ ಸೃಷ್ಟಿ, ಮನಸ್ಸಿನಿಂದ ಸೃಷ್ಟಿ ಇತ್ಯಾದಿಗಳನ್ನು ವರ್ಣನೆ ಮಾಡುವಂತಹ ಒಂದು ಪ್ರಸಂಗ. ಅಲ್ಲಿ ಪ್ರಾಣದಿಂದ ಸೃಷ್ಟಿ ಅಂತ ಹೀಗೆ ಹೇಳಿದಾಗ ಪ್ರಾಣೇನ ಸೃಷ್ಟವು ಅಂತರಿಕ್ಷಂ ಚ ವಾಯುಶ್ಚ, ಅಂತರಿಕ್ಷಂ ವಾ ಅನುಚರಂತಿ, ಅಂತರಿಕ್ಷಂ ಅನುಶೃಣ್ವಂತಿ. ಅಂತರಿಕ್ಷದ ಅಭಿಮಾನಿಯಾದ ಗಣಪತಿ ನಮಗೆ ಅವಕಾಶ ನೀಡುವುದರಿಂದ ಜೀವರು ಭಗವತ್ಪ್ರೀತಿಕರವಾದ ಕರ್ಮಗಳನ್ನು ಮಾಡ್ತಾರೆ. ಆ ಗಣಪತಿ ಅವಕಾಶ ಮಾಡಿಕೊಟ್ಟಿರುವುದರಿಂದಲೇ ಅವರು ಅನುಶೃಣ್ವಂತಿ, ಶಾಸ್ತ್ರಗಳನ್ನು ಶ್ರವಣ ಮಾಡ್ತಾರೆ ಅಂತ ಅರ್ಥ. ಗಣಪತಿ ಕರ್ಮ ಮಾಡ್ತಾ ಇದ್ದಾನೆ, ಅವನನ್ನು ಅನುಸರಿಸಿ ಇವರು ಕರ್ಮ ಮಾಡ್ತಿದ್ದಾರೆ. ಅಥವಾ ಗಣಪತಿ ಶಾಸ್ತ್ರಗಳನ್ನು ಶ್ರವಣ ಮಾಡ್ತಾ ಇದ್ದಾನೆ, ಅವನನ್ನು ಅನುಸರಿಸಿ ಜೀವರು ಶ್ರವಣ ಮಾಡ್ತಾರೆ ಅಂತ ಅರ್ಥ ಅಲ್ಲ. ಅಲ್ಲಿ ಅವನು ಅವಕಾಶ ಕೊಟ್ಟಿರುವುದರಿಂದ, ಅವನ ಅನುಗ್ರಹದಿಂದ ಇವರೆಲ್ಲರೂ ಕೂಡ ಕರ್ಮ ಮಾಡುವುದು ಮತ್ತು ಶ್ರವಣ ಮಾಡುವುದನ್ನು ಮಾಡ್ತಾರೆ ಅಂತ ಅರ್ಥ. ಹೀಗೆ ನಾವು ಬೇರೆ ಬೇರೆ ಸಂದರ್ಭಗಳಲ್ಲಿ ಯಜಮಾನಂ ಅನು ಕಿಂಕರಃ ಕರ್ಮ ಕರೋತಿ ಅಂತ ಹೀಗೆಲ್ಲ ಪ್ರಯೋಗ ಮಾಡಿದಾಗ ಯಜಮಾನನ್ನ ಅನುಕರಿಸಿ ಅವನು ಕೆಲಸ ಮಾಡ್ತಿರೋದ್ರಿಂದ ಕಿಂಕರನು ಕೆಲಸ ಮಾಡ್ತಾನೆ ಅಂತ ಹಾಗೆ ಅಭಿಪ್ರಾಯ ಅಲ್ಲ. ಯಜಮಾನ ಅವಕಾಶ ನೀಡಿರುವುದರಿಂದ ಅವನ ಪ್ರೇರಣೆಯಂತೆ ಈ ಕಿಂಕರನು ಕೂಡ ಕೆಲಸ ಮಾಡ್ತಾನೆ ಅಂತ ಪ್ರಯೋಗ ನಾವು ಮಾಡಬಹುದು, ಬಳಕೆಯಲ್ಲಿ ತರಬಹುದು.